ಹಾಯ್ ಎವ್ರಿವನ್. ಬೆಳಗಿನ ತಿಂಡಿಗೆ ಆಗಲಿ, ಸಂಜೆ ಸ್ನ್ಯಾಕ್ಸ್ಗೆ ಆಗಲಿ, ಇಲ್ಲ ಸಡನ್ನಾಗಿ ಗೆಸ್ಟ್ಗಳು ಬಂದಾಗ ಟೇಸ್ಟಿಯಾಗೂ ಇರಬೇಕು, ಹಾಗೆ ದಿಢೀರಾಗಿ ತಯಾರಾಗುವಂಥ ತಿಂಡಿ ಅಂದರೆ ಅವಲಕ್ಕಿ. ಜಸ್ಟ್ ಒಂದು 10ರಿಂದ 15 ನಿಮಿಷದಲ್ಲಿ ಮಾಡ್ಕೊಳ್ಬೋದು. ಇಷ್ಟು ಸಿಂಪಲ್ ರೆಸಿಪಿ, ಇದ್ರದ್ದೇನು ವಿಡಿಯೋ ಮಾಡೋದು ಅಂತ ಅಂದ್ಕೊಂಡಿದ್ದೆ. ಆದರೆ ಪ್ರತಿ ಸಲ ಅವಲಕ್ಕಿ ಪಿಕ್ಚರ್ನ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದಾಗಲೆಲ್ಲ ರೆಸಿಪಿ ಶೇರ್ ಮಾಡಿ ಅಂತ ತುಂಬ ರಿಕ್ವೆಸ್ಟ್ ಬಂದಂಥ ರೆಸಿಪಿ ಈ ಅವಲಕ್ಕಿ. ಮಾಡೋದು ಎಷ್ಟು ಸಿಂಪಲ್ಲು, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರತ್ತೆ. ಬೇಕಾದರೆ ವಾರದಲ್ಲಿ 2ರಿಂದ 3 ಸಲ ಮಾಡ್ಕೊಂಡು ತಿಂದರೂ ಬೇಜಾರಂತ ಅನಿಸಲ್ಲ. ಹಾಗಿದೆ, ಬನ್ನಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದಾದ ಅವಲಕ್ಕಿನ ಹೇಗೆ ಮಾಡೋದು ಅಂತ ನೋಡೋಣ. ಈ ಅವಲಕ್ಕಿ ಮಾಡೋದಕ್ಕೆ ಮೊದಲಿಗೆ ಒಗ್ಗರಣೆ ಮಾಡ್ಕೊಳ್ಳೋಕ್ಕೆ ಒಂದು ಕಡಾಯಿಯಲ್ಲಿ 5ರಿಂದ 6 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಕಾದ್ಮೇಲೆ ಇದಕ್ಕೆ 1 ಟೀ ಸ್ಪೂನ್ ಸಾಸಿವೆ ಹಾಕಿ, ಸಾಸಿವೆ ಸಿಡಿದ ಮೇಲೆ 2 ಟೇಬಲ್ ಸ್ಪೂನ್ ಶೇಂಗಾ ಬೀಜ, 1 ಟೀ ಸ್ಪೂನ್ ಕಡಲೆಬೇಳೆ, ಹಾಗೆ 1 ಟೀ ಸ್ಪೂನ್ ಉದ್ದಿನಬೇಳೆ ಹಾಕಿ ಫ್ರೈ ಮಾಡ್ಕೊಳ್ಬೇಕು. ಶೇಂಗಾ ಬೀಜ, ಕಡಲೆಬೇಳೆ, ಉದ್ದಿನಬೇಳೆದು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು. ಈ ಅವಲಕ್ಕಿ ಮಧ್ಯದಲ್ಲಿ ಕ್ರಿಸ್ಪಿಯಾದ ಶೇಂಗಾ ಬೀಜ ಸಿಕ್ಕಾಗ ತಿನ್ನಲಿಕ್ಕೆ ತುಂಬಾ ಚೆನ್ನಾಗಿರತ್ತೆ. ಈಗ ಶೇಂಗಾ ಬೀಜ ಎಲ್ಲ ಚೆನ್ನಾಗಿ ಫ್ರೈ ಆಗಿದೆ, ಹಾಗೆ ಕಡಲೆಬೇಳೆ, ಉದ್ದಿನಬೇಳೆದು ಕೂಡ ಕಲರ್ ಚೇಂಜ್ ಆಗಿದೆ. ಈಗ ಇದಕ್ಕೆ ಖಾರಕ್ಕೆ ಬೇಕಾದಷ್ಟು ಹಸಿಮೆಣಸು, ಇಲ್ಲಿ ನಾನು 4 ಹಸಿಮೆಣಸನ್ನು ಚಿಕ್ಕದಾಗಿ ಹೆಚ್ಕೊಂಡಿರೋದನ್ನು ಹಾಕಿದ್ದೀನಿ. ಹಾಗೆ ಒಂದು ಒಣಮೆಣಸನ್ನು ಕೂಡ ತುಂಡು ಮಾಡ್ಕೊಂಡಿರೋದನ್ನು ಹಾಕಿ ಹಸಿಮೆಣಸನ್ನು ಫ್ರೈ ಮಾಡ್ಕೊಳ್ಬೇಕು. ಈಗ ಹಸಿಮೆಣಸು ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನಂತರ ಇದಕ್ಕೆ 3 ಮೀಡಿಯಂ ಸೈಜ್ದು ಈರುಳ್ಳಿನ ಚಿಕ್ಕದಾಗಿ ಹೆಚ್ಕೊಂಡಿರೋದನ್ನು ಹಾಕಿ, ಹಾಗೆ ಕರಿಬೇವನ್ನು ಹಾಕಿ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿನ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀವೋ ಅವಲಕ್ಕಿ ರುಚಿ ಕೂಡ ಅಷ್ಟೇ ಚೆನ್ನಾಗಿರತ್ತೆ. ಹಾಗಂತ ಈರುಳ್ಳಿನ ತುಂಬ ರೋಸ್ಟ್ ಕೂಡ ಮಾಡ್ಕೊಳ್ಬಾರ್ದು. ಹಾಗೆ ಈ ಅವಲಕ್ಕಿಗೆ ಈರುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಟೇಸ್ಟ್ ಚೆನ್ನಾಗಿರತ್ತೆ. ಈರುಳ್ಳಿ ಇಷ್ಟು ಫ್ರೈ ಆದಮೇಲೆ ಕೊನೆಯದಾಗಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 1/4 ಟೀ ಸ್ಪೂನ್ ಅರಿಶಿಣ ಹಾಕಿ 1 ನಿಮಿಷ ಫ್ರೈ ಮಾಡಿಕೊಂಡ್ರೆ ಅವಲಕ್ಕಿದು ಒಗ್ಗರಣೆ ರೆಡಿ ಆಗತ್ತೆ. ಎಷ್ಟು ಸಿಂಪಲ್ಲಾಗಿ ಮಾಡ್ಕೊಳ್ಬೋದಲ್ವಾ. ಸಿಂಪಲ್ ಇಂಗ್ರೀಡಿಯೆಂಟ್ಸ್ಗಳು, ಜಾಸ್ತಿ ಪದಾರ್ಥಗಳು ಬೇಕಾಗಲ್ಲ. ಹಾಗೆ ಈ ಒಗ್ಗರಣೆಗೆ ಉಪ್ಪು ಕಡಿಮೆ ಹಿಡಿಸತ್ತೆ. ಸ್ವಲ್ಪ ಉಪ್ಪು ಜಾಸ್ತಿ ಆದರೂ ಅವಲಕ್ಕಿ ಉಪ್ಪು ಅಂತ ಅನಿಸತ್ತೆ. ಉಪ್ಪು ಕಡಿಮೆ ಆಯಿತು ಅಂದರೆ ಬೇಕಾದರೆ ಅವಲಕ್ಕಿ ಕಲಿಸ್ಕೊಳ್ಬೇಕಾದ್ರೂ ಹಾಕ್ಕೊಳ್ಬೋದು. ಈಗ ಈ ಒಗ್ಗರಣೆ ರೆಡಿಯಾಗಿದೆ, ಇದನ್ನು ಆರಲಿಕ್ಕೆ ಬಿಡೋಣ. ಈ ಅವಲಕ್ಕಿ ಮಾಡೋದಕ್ಕೆ ಈ ಥರ ಪೇಪರ್ ಅವಲಕ್ಕಿನೇ ತಗೊಳ್ಬೇಕು. ಅವಲಕ್ಕಿಯಲ್ಲಿ 3 ಥರ ಇದೆ: ಪೇಪರ್ ಅವಲಕ್ಕಿ, ಮೀಡಿಯಂ ಅವಲಕ್ಕಿ, ದಪ್ಪ ಅವಲಕ್ಕಿ ಅಂತ. ಅಂಗಡಿಯಲ್ಲಿ ಪೇಪರ್ ಅವಲಕ್ಕಿ ಅಂತ ಕೇಳಿದ್ರೆ ಈ ರೀತಿ ಅವಲಕ್ಕಿ ಕೊಡ್ತಾರೆ. ಹಾಗೆ ಈ ಅವಲಕ್ಕಿನ ಬಳಸ್ಕೊಳ್ಳೋದಕ್ಕಿಂತ ಮುಂಚೆ ಜರಡಿ ಮಾಡಿ ಬಳಸ್ಕೊಳ್ಳಿ. ಈಗ ಈ ಅವಲಕ್ಕಿನ ಒಗ್ಗರಣೆಗೆ ಹಾಕಿ ಕಲಿಸ್ಕೊಳ್ಳೋಣ. ಒಗ್ಗರಣೆನ ಪೂರ್ತಿ ಆರಿಸ್ಕೊಂಡ ನಂತರನೇ ಅವಲಕ್ಕಿ ಹಾಕಿ ಕಲಿಸ್ಕೊಳ್ಳಿ. ಒಗ್ಗರಣೆ ಬಿಸಿ ಇದ್ದಾಗಲೇ ಅವಲಕ್ಕಿ ಹಾಕಿದ್ರೆ ಅವಲಕ್ಕಿ ಗಟ್ಟಿ ಆಗತ್ತೆ. ಒಗ್ಗರಣೆ ಜೊತೆ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಅವಲಕ್ಕಿನ ನೀಟಾಗಿ ನೀರು ಹಾಕೋಕ್ಕಿಂತ ಮುಂಚೆನೇ ಕಲಿಸ್ಕೊಳ್ಬೇಕು. ಇವಾಗ ಈ ಅವಲಕ್ಕಿ ಸ್ವಲ್ಪ ಎಣ್ಣೆ ಅನಿಸತ್ತೆ, ಆದರೆ ಆಮೇಲೆ ಸ್ವಲ್ಪ ನೀರು ಮತ್ತು ಕಾಯಿ ತುರಿ ಎಲ್ಲ ಸೇರಿಸ್ಕೊಂಡ್ಮೇಲೆ ಎಣ್ಣೆನ ಅಬ್ಸರ್ವ್ ಮಾಡ್ಕೊಳತ್ತೆ. ಈ ರೀತಿ ಫುಲ್ ಕಲಿಸ್ಕೊಂಡ್ಮೇಲೆ ಸ್ವಲ್ಪನೇ ನೀರನ್ನು ಚಿಮ್ಸ್ಕೊಳ್ಳೋ ರೀತಿ ಹಾಕಿ ಕಲಿಸ್ಕೊಳ್ಬೇಕು. ಇದು ಪೇಪರ್ ಅವಲಕ್ಕಿ ಆದ್ದರಿಂದ ಇದಕ್ಕೆ ನೀರು ಜಾಸ್ತಿ ಬೇಕಾಗಲ್ಲ. ನೀರು ಸ್ವಲ್ಪ ಜಾಸ್ತಿ ಆದರೂ ಅವಲಕ್ಕಿ ಮೆತ್ತಗಾಗ್ಬಿಡತ್ತೆ. ಆದ್ದರಿಂದ ಚೂರೆ ನೀರು ಚಿಮ್ಮಿಸಿ ಹಾಕಿ ಕಲಿಸ್ಕೊಂಡ್ರೂ ಕೂಡ ಅವಲಕ್ಕಿ ಉಡಿಯಾಗಿ ಇರಬೇಕು. ನೀರು ಹಾಕಿ ಕಲಿಸ್ಕೊಂಡ್ಮೇಲೆ ಕೊನೆಯದಾಗಿ ತುರಿದಂಥ ಫ್ರೆಶ್ ಕಾಯಿ ತುರಿ ಹಾಕಿ ಕಲಿಸ್ಕೊಳ್ಳಿ. ಕಾಯಿ ತುರಿ ಹಾಕಿದಷ್ಟು ಅವಲಕ್ಕಿ ರುಚಿ ಜಾಸ್ತಿ ಆಗತ್ತೆ. ಹಾಗೆ ಹೆಚ್ಕೊಂಡಿರೋ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನ್ ಅಷ್ಟು ಸಕ್ಕರೆ ಹಾಕ್ಕೊಳ್ಳಿ. ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ಇಷ್ಟ ಇಲ್ಲದೆ ಇರೋರು ಸ್ಕಿಪ್ ಮಾಡ್ಬೋದು, ಆದರೆ ಹಾಕ್ಕೊಂಡ್ರೆ ಸ್ವಲ್ಪ ಸ್ವೀಟ್ನೆಸ್ ಬಂದು ಟೇಸ್ಟ್ ಚೆನ್ನಾಗಿರುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಈ ಅವಲಕ್ಕಿಯಲ್ಲೇ ಇನ್ನೂ 2 ಥರದ ರೆಸಿಪಿ ಅಪ್ಲೋಡ್ ಮಾಡಿದ್ದೀನಿ. ಒಂದು ಸೌತ್ ಕೇಂದ್ರ ಸ್ಪೆಷಲ್ ಖಾರ ಅವಲಕ್ಕಿ ಮತ್ತು ಹಸಿ ಖಾರ ಅವಲಕ್ಕಿ ಅಂತ. ನಿಮಗೆ ಆ ರೆಸಿಪಿ ಬೇಕು ಅಂದರೆ ನನ್ನ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಮತ್ತು ಇನ್ಸ್ಟಾಗ್ರಾಮ್ನ ಚೆಕ್ ಮಾಡಿ. ಈಗ ಇದು ಕಲಿಸ್ಕೊಂಡಿದ್ದಾಗಿದೆ. ದಿಢೀರಾಗಿ ತಯಾರಾಗೋ ಅವಲಕ್ಕಿ ರೆಡಿಯಾಗಿದೆ. ಹೊಸದಾಗಿ ಅಡುಗೆ ಕಲಿತಾ ಇರೋರು, ಬ್ಯಾಚುಲರ್ಸ್ಗಳು ಈಸಿಯಾಗಿ ಮಾಡ್ಕೊಳ್ಬೋದು. ಒಂದ್ಸಲಿ ಮಾಡ್ಕೊಂಡ್ರೆ ಪದೇ ಮಾಡ್ಕೊಳ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಯಾವತ್ತೂ ಟ್ರೈ ಮಾಡಿಲ್ಲ ಅಂದರೆ ಖಂಡಿತ ಟ್ರೈ ಮಾಡಿ, ಎಲ್ಲರಿಗೂ ಇಷ್ಟ ಆಗತ್ತೆ. ಈ ಅವಲಕ್ಕಿ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋಗೆ ಲೈಕ್ ಕೊಡಿ, ಶೇರ್ ಮಾಡಿ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ಹೊಸ ರೆಸಿಪಿಗಳಿಗೆ ನನ್ನ ಚಾನಲ್ನ ಫಾಲೋ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.